ಉಗ್ರರ ದಾಳಿಗೆ ಕನ್ನಡಿಗ ಮಂಜುನಾಥ್ ರಾವ್ ಸಾವು. ಶಿವಮೊಗ್ಗದತ್ತ ಮಂಜುನಾಥ್ ರಾವ್ ಮೃತದೇಹ ಹೊರಟಿದೆ. ಬೆಂಗಳೂರಿನಿಂದ ತುಮಕೂರು ಮಾರ್ಗವಾಗಿ ರವಾನೆ ಮಾಡಲಾಗ್ತಾ ಇದೆ. ಆಂಬ್ಯುಲೆನ್ಸ್ನಲ್ಲಿ ತುಮಕೂರು ಮಾರ್ಗವಾಗಿ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗ್ತಿದೆ. ಬೆಳಗ್ಗೆ ಸುಮಾರು 9 ಗಂಟೆಗೆ ಶಿವಮೊಗ್ಗವನ್ನು ತಲುಪಲಿದೆ ಮಂಜುನಾಥ್ ಅವರ ಪಾರ್ಥಿವ ಶರೀರ. ಅಂತಿಮ ದರ್ಶನಕ್ಕೆ ಮಂಜುನಾಥ್ ಕುಟುಂಬಸ್ಥರಿಂದ ವ್ಯವಸ್ಥೆ ಮಾಡಲಾಗಿದೆ. ಶಿವಮೊಗ್ಗದ ವಿಜಯನಗರದಲ್ಲಿರುವಂಥ ಮಂಜುನಾಥ್ ಅವರ ನಿವಾಸ. ಅಪ್ಪ ಅಮ್ಮ ಮಗ ಎಲ್ಲ ಖುಷಿಯಾಗಿ ಟ್ರಿಪ್ಗೆ ಅಂತ ಹೋಗಿದ್ರು. ಮಗ ಸಾಧನೆ ಮಾಡಿದ್ದಾನೆ, ಎಕ್ಸಾಮ್ಸ್ ಚೆನ್ನಾಗಿ ಮಾಡಿದ್ದಾನೆ ಅನ್ನುವಂಥ ಕಾರಣಕ್ಕಾಗಿ ಅಕ್ಕಪಕ್ಕದವರು ಕುಟುಂಬಸ್ಥರ ಹತ್ರ ಎಲ್ಲ ವಿಚಾರಿಸಿ ಹಿಂಗೊಂದು ಟ್ರಿಪ್ ಹೋಗಬೇಕು ಅಂದ್ಕೊಂಡಿದ್ದೀವಿ, ಎಲ್ಲಿಗೆ ಹೋಗೋದು ಅಂತ ಕೇಳಿ 4-5 ಜನ ಕಾಶ್ಮೀರಕ್ಕೆ ಹೋಗು ಅಂತ ಹೇಳಿ, ಮನೇಲಿರೋ ತಂದೆ ತಾಯಿಗೆ ಬೇಡಪ್ಪ ಕಾಶ್ಮೀರಕ್ಕೆ ಯಾಕೆ ಅಂತ ಹೇಳಿ ಎಲ್ಲ ಆದಮೇಲೆ ಒಂದು ನಿರ್ಧಾರಕ್ಕೆ ಬಂದು ಕಾಶ್ಮೀರಕ್ಕೆ ಹೋಗ್ತಾರೆ. ಆದರೆ ಇಲ್ಲಿ ಈ ಥರದೊಂದು ಘಟನೆ ಆಗುತ್ತೆ ಅನ್ನೋದು ಖಂಡಿತ ಅವ್ರಿಗೆ ಒಂದು ಗೆಸ್ಸು ಇರಲ್ಲ. ಆದರೆ ಇವತ್ತು ನೋಡಿ, ಅವತ್ತು ಖುಷಿಯಿಂದ ಆ ಫ್ಯಾಮಿಲಿಯನ್ನು ಕಳಿಸ್ಕೊಟ್ಟಿದ್ದೊಂದು ಫ್ಯಾಮಿಲಿ ಇತ್ತಲ್ಲ, ಹೋಗಿ ಬನ್ನಿ ನಿಮ್ಮ ಮನೆ ನಾವು ನೋಡ್ಕೊಳ್ತಾ ಇರ್ತೀವಿ, ಟ್ರಿಪ್ ಮಾಡ್ಕೊಂಡು ಬನ್ನಿ, ಈಗ ಹೋಗದೆ ಯಾವಾಗ ಹೋಗ್ತೀರಾ ಹೋಗಿ ಅಂತ ಕಳಿಸಿರ್ತಾರಲ್ಲ, ಅವ್ರು ಇವತ್ತು ಕಾಯ್ಕೊಂಡು ಕೂತಿದ್ದಾರೆ. ಇವತ್ತು ಶವ ಪೆಟ್ಟಿಗೆ ಒಳಗೆ ಮೃತದೇಹ ಬಂದು ಮನೆ ಬಾಗಿಲಿಗೆ ನಿಲ್ಲುತ್ತೆ. ಪಾಪ ಆ ಇಡೀ ಕುಟುಂಬಸ್ಥರು ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ. ಎಲ್ಲ ಚೆನ್ನಾಗಿತ್ತು, ಆದರೆ ಟ್ರಿಪ್ ಹೋಗ್ತೀವಿ ಅಂತ ಹೋದವರು 3 ಜನದ ಪೈಕಿ ಒಬ್ಬರು ಈ ಥರ ಆಗಿ ಬರ್ತಾ ಇದ್ದಾರೆ ಅಂತ ಅಂದಾಗ ಪಾಪ ನೋಡಿ ಎಷ್ಟರ ಮಟ್ಟಿಗೆ ಅವರಿಗೆ ಆಘಾತ ಆಗಿರತ್ತೆ. ಇದು ಆಘಾತ ಅಲ್ಲದೆ ಇನ್ನೇನಂತ ಹೇಳಬೇಕು ಹೇಳಿ. ಈ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ದೆ ಮಗನಿಗೋಸ್ಕರ. ಮಗನ ಮುಂದೆನೇ ಜೀವ ಬಿಡುತ್ತೆ ಈ ತಂದೆ ಜೀವ. ಆ ಮಗುವಿನ ಮನಸ್ಸಿಗೆ ಎಷ್ಟು ಮಾನಸಿಕವಾಗಿ ಆಘಾತ ಆಗಿರಲ್ಲ. ಅದರಿಂದ ಹೊರಗೆ ಬರೋದಕ್ಕೆ ಇನ್ನು ಎಷ್ಟು ದಿನ ಬೇಕಾಗಬಹುದು. 3 ದಿನ ಎಂಜಾಯ್ ಮಾಡಿರ್ತಾರೆ ಅಪ್ಪ ಮಗ ಹೆಂಡತಿ. ಆ 3 ದಿನ ಒಟ್ಟಿಗೆ ಕಳೆದಿರ್ತಾರೆ, ಎಷ್ಟು ಖುಷಿಯಾಗಿ ಕಳೆದಿರ್ತಾರೆ. ಮುಂದಿನ ಟ್ರಿಪ್ ಬಗ್ಗೆ ಎಷ್ಟು ಪ್ಲ್ಯಾನ್ ಮಾಡಿರ್ತಾರೆ. ಆದರೆ ಈ ಥರದೊಂದು ಆಘಾತ ಆಗಿರೋದು. ಮನೆಯಲ್ಲಿ ಆಗ ಕಾರ್ಯಕ್ಕಿಂತ ಹೆಚ್ಚಾಗಿ ಅಲ್ಲಿ ನಾವು ಚಿತಾಗಾರದಲ್ಲಿ ಕಾರ್ಯ ಜಾಸ್ತಿ ಇದೆ ಅಂತ ನಮ್ಗೆ ಹೇಳಿದ್ದಾರೆ. ಹಾಗಾಗಿ ಅದೆಲ್ಲ ಕೂಡ ನಾವು ಮಾತಾಡಿದ್ದೀವಿ ಸಂಬಂಧಪಟ್ಟ ಧಾರ್ಮಿಕ ವ್ಯಕ್ತಿ ಹತ್ರ. ಜೊತೆಗೆ ಈ ಕಾರ್ಯವನ್ನು ನಡೆಸ್ತಕ್ಕಂಥವರು ಮಂಜುನಾಥ್ ಅವರ ಮಗ, ಅವನಿನ್ನು ಚಿಕ್ಕ ಅಂದರೆ ಹುಡುಗ, ಕಾಲೇಜು ಹುಡುಗ, ಅವನು ಕೂಡ ನೋವಲ್ಲಿದ್ದಾನೆ. ಸೊ ಇದಕ್ಕೆಲ್ಲ ಕೂಡ ಪ್ರತಿಯೊಂದು ಶಾಸ್ತ್ರ ಸಂಪ್ರದಾಯಗಳಿಗೂ ಕೂಡ ಅದರದ್ದೇ ಆದ ನಿಯಮ ಇರುತ್ತೆ, ವಿನಾಯಿತಿಗಳು ಕೂಡ ಇರ್ತವೆ. ಅದನ್ನೆಲ್ಲ ಕೂಡ ಅವರು ನಿರ್ವಹಣೆ ಮಾಡ್ತಾರೆ ಸಂಬಂಧಪಟ್ಟ ಧಾರ್ಮಿಕ ವ್ಯಕ್ತಿಗಳು. ಅವರು ಆಲ್ರೆಡಿ ಅದನ್ನು ಬ್ರೀಫ್ ಮಾಡಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಸರ್ ನಾವು ಎಲ್ಲ ಮುಂದಿನ ಏನೇನು ದಹನಕ್ಕೆ ಏನೇನು ಆಗಬೇಕು ಅದರ ಬಗ್ಗೆ ಎಲ್ಲ ನಾವು ಕಾರ್ಯಗಳನ್ನು ಮತ್ತು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ನಾವು ಮೃತದೇಹ ಮನೆ ತಲುಪಿದ ನಂತರದಲ್ಲಿ ಮನೆ ಒಳಗಡೆ ಸುಮಾರು 1 ಗಂಟೆ ಅಂತ ಹೇಳಿದ್ದಾರೆ. 1 ಗಂಟೆ ಇಲ್ಲಿ ಒಳಗಡೆ ನಮ್ಮ ಕೆಲಸಗಳಿರ್ತವೆ, ಕಾರ್ಯಗಳು, ಕುಟುಂಬಸ್ಥರು ಅಂತಿಮ ನಮನವನ್ನು ಸಲ್ಲಿಸ್ತಾರೆ. ಅದರ ನಂತರದಲ್ಲಿ ಸರ್ ಈಗ ಉದಾಹರಣೆಗೆ 9 ಗಂಟೆಗೆ 9:15ಗೆ ತಲುಪಿದರೆ ಇನ್ನು 10:15 ಆ ಟೈಮ್ ಆಗುತ್ತೆ. ಹಾಗೆ ಅದು ಡಿಪೆಂಡ್ಸ್ ಆನ್ ದೇರ್ ಅರೈವಲ್ ಟೈಮ್. ಅದನ್ನು ಎಕ್ಸಾಕ್ಟ್ ಅನ್ನೋ ಟೈಮ್ ಹೇಳೋಕ್ಕಾಗಲ್ಲ. ಸುಮಾರು 1 ಗಂಟೆ ನಮಗಿಲ್ಲಿ ಬೇಕು ಅಂತ ಹೇಳಿದ್ದಾರೆ. ನಂತರದಲ್ಲಿ 12:30ವರೆಗೆ ಕೂಡ ಸಾರ್ವಜನಿಕರಿಗೆ ಅವಕಾಶ ಇದೆ. ಮನೆಯಲ್ಲಿ ಆಗ ಕಾರ್ಯಕ್ಕಿಂತ ಹೆಚ್ಚಾಗಿ ಅಲ್ಲಿ ನಾವು ಚಿತಾಗಾರದಲ್ಲಿ ಕಾರ್ಯ ಜಾಸ್ತಿ ಇದೆ ಅಂತ ನಮ್ಗೆ ಹೇಳಿದ್ದಾರೆ. ಹಾಗಾಗಿ ಅದೆಲ್ಲ ಕೂಡ ನಾವು ಮಾತಾಡಿದ್ದೀವಿ ಸಂಬಂಧಪಟ್ಟ ಧಾರ್ಮಿಕ ವ್ಯಕ್ತಿ ಹತ್ರ. ಜೊತೆಗೆ ಈ ಕಾರ್ಯವನ್ನು ನಡೆಸ್ತಕ್ಕಂಥವರು ಮಂಜುನಾಥ್ ಅವರ ಮಗ, ಅವನಿನ್ನು ಚಿಕ್ಕ ಅಂದರೆ ಹುಡುಗ, ಕಾಲೇಜು ಹುಡುಗ, ಅವನು ಕೂಡ ನೋವಲ್ಲಿದ್ದಾನೆ. ಸೊ ಇದಕ್ಕೆಲ್ಲ ಕೂಡ ಪ್ರತಿಯೊಂದು ಶಾಸ್ತ್ರ ಸಂಪ್ರದಾಯಗಳಿಗೂ ಕೂಡ ಅದರದ್ದೇ ಆದ ನಿಯಮ ಇರುತ್ತೆ, ವಿನಾಯಿತಿಗಳು ಕೂಡ ಇರ್ತವೆ. ಅದನ್ನೆಲ್ಲ ಕೂಡ ಅವರು ನಿರ್ವಹಣೆ ಮಾಡ್ತಾರೆ ಸಂಬಂಧಪಟ್ಟ ಧಾರ್ಮಿಕ ವ್ಯಕ್ತಿಗಳು. ಅವರು ಆಲ್ರೆಡಿ ಅದನ್ನು ಬ್ರೀಫ್ ಮಾಡಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಸರ್ ನಾವು ಎಲ್ಲ ಮುಂದಿನ ಏನೇನು ದಹನಕ್ಕೆ ಏನೇನು ಆಗಬೇಕು ಅದರ ಬಗ್ಗೆ ಎಲ್ಲ ನಾವು ಕಾರ್ಯಗಳನ್ನು ಮತ್ತು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ನಾವು ಮೃತದೇಹ ಮನೆ ತಲುಪಿದ ನಂತರದಲ್ಲಿ ಮನೆ ಒಳಗಡೆ ಸುಮಾರು 1 ಗಂಟೆ ಅಂತ ಹೇಳಿದ್ದಾರೆ. 1 ಗಂಟೆ ಇಲ್ಲಿ ಒಳಗಡೆ ನಮ್ಮ ಕೆಲಸಗಳಿರ್ತವೆ, ಕಾರ್ಯಗಳು, ಕುಟುಂಬಸ್ಥರು ಅಂತಿಮ ನಮನವನ್ನು ಸಲ್ಲಿಸ್ತಾರೆ. ಅದರ ನಂತರ